ವಿದೌಟ್ ದಾಖಲೆಗಳು ಅಥವಾ ಯಾರೋ ಬಂದು ಕೇಳಿರುವ ಕಪೋಲ ಕಲ್ಪಿತ ಕಥೆಗಳು ಅಥವಾ ಯಾರೋ ಸೃಷ್ಟಿಸಿರುವ ಚಿತ್ರಕಥೆಗಳನ್ನು ನಾವು ನಿಮ್ಮ ಮುಂದೆ ಇಡೋದಿಲ್ಲ. ಎಲ್ಲವನ್ನ ದಾಖಲೆಗಳ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಾಖಲೆ ಸಮೇತ ಮುನಿರತ್ನನ ವಿಲಕ್ಷಣ ಪ್ರಪಂಚವನ್ನ ಅನಾವರಣ ಮಾಡ್ತಾ ಇದ್ದೀವಿ. ಪವರ್ ಟಿವಿಯಲ್ಲಿ ಮುನಿರತ್ನನ ಹನಿ ಟ್ರ್ಯಾಪ್ ಪ್ರಪಂಚ ಪಟ ಬಯಲಾಗ್ತಿದೆ. ಸಖತ್ ಪ್ಲಾನ್ ಮಾಡಿ ಹನಿ ಟ್ರ್ಯಾಪ್ ಮಾಡುತ್ತಾರೆ ಶಾಸಕ ಮುನಿರತ್ನ. ರಾಜಕಾರಣಿಗಳು, ಕಾಂಟ್ರಾಕ್ಟರ್ಸ್ಗಳು, ಧಾರ್ಮಿಕ ನಾಯಕರುಗಳು ಒಬ್ಬರನ್ನು ಬಿಡದೆ ಹನಿ ಟ್ರ್ಯಾಪ್ ಮಾಡ್ತಾನೆ. ಹನಿ ಟ್ರ್ಯಾಪ್ ವಿಡಿಯೋಗಳನ್ನ ಹಿಡ್ಕೊಂಡು ಆಮೇಲೆ ಅವರನ್ನ ಕಂಟ್ರೋಲ್ ಮಾಡ್ತಾನೆ ಮುನಿರತ್ನ. ತನ್ನ ಕೆಲಸ ಸಾಧಿಸೋದಕ್ಕೆ ಆ ವಿಡಿಯೋಗಳನ್ನ ಬಳಕೆ ಮಾಡ್ಕೊತಾನೆ, ಬ್ಲಾಕ್ ಮೇಲ್ ಮಾಡ್ತಾನೆ. ಹನಿ ಟ್ರ್ಯಾಪ್ ಮಾತ್ರ ಅಲ್ಲ, ಕೇವಲ ಹನಿ ಟ್ರ್ಯಾಪ್, ಕೇವಲ ಹೆಣ್ಣು ಮಕ್ಕಳನ್ನ ಮುಂದಿಟ್ಕೊಂಡು ಈತ ಬದುಕ್ತಿದ್ದಾನೆ ಅನ್ನೋದು ಒಂದು ಆಘಾತಕಾರಿ ವಿಚಾರ. ಅಂತಂದ್ರೆ ಆ ಮಹಿಳೆಯರಿಗೆ HIV ಇದೆ, ಏಡ್ಸ್ ಪೀಡಿತರು, HIV ಸೋಂಕಿತರು. 10 ಮಹಿಳೆಯರ ಮುಖಾಂತರ ಹನಿ ಟ್ರ್ಯಾಪ್ ಮಾಡುತ್ತಾನೆ. ಹಲವು ಜನರ ಮೇಲೆ HIV ಬಾಂಬ್ ಹಾಕ್ತಾನೆ ಇದೇ ಶಾಸಕ ಮುನಿರತ್ನ. ಯಾರಿಗೂ ಗೊತ್ತಿಲ್ಲದ ಮುನಿರತ್ನನ HIV ಟ್ರ್ಯಾಪ್ ಲೋಕ ಇದು. ಮುನಿರತ್ನನ ಅಣತಿಯಂತೆಯೇ ವ್ಯವಸ್ಥಿತವಾಗಿ ಹನಿ ಟ್ರ್ಯಾಪ್ ಆಗುತ್ತೆ, ವ್ಯವಸ್ಥಿತವಾಗಿ ಹನಿ ಟ್ರ್ಯಾಪ್ ಮಾಡುತ್ತೆ ಈ ಗ್ಯಾಂಗ್. HIV ಸೋಂಕಿತೆ ಅನ್ನುವ ಅರಿವಿಲ್ಲದೆ ಎದುರಾಳಿಗಳು ಆ ಜಾಲಕ್ಕೆ ಬೀಳ್ತಾರೆ. ಬಹಳ ಸುಲಭವಾಗಿ ಬೀಳುವ ಜಾಲ ಇದ್ರೆ ಅದು ಹೆಣ್ಣು. ಎದುರಾಳಿಯ ಕಾಮಕ್ರಿಯೆಗಳನ್ನ ರಾಸಲೀಲೆಯ ಚಿತ್ರೀಕರಣ ಆಗತ್ತೆ. ರಾಸಲೀಲೆಯ ಚಿತ್ರೀಕರಣ ಕೂಡ ಹೊಸತೇನಲ್ಲ. ಕ್ಯಾಮ್ರಾಗಳನ್ನಿಟ್ಟು ಚಿತ್ರೀಕರಣ ಮಾಡಿಕೊಂಡು ಆಮೇಲೆ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದು ಹೊಸತೇನಲ್ಲ. ಆದರೆ ಇಲ್ಲಿ ಆ ರಾಸಲೀಲೆ ಲೈವ್ ಸ್ಟ್ರೀಮ್ ಆಗತ್ತೆ. ರಾಸಲೀಲೆ ನಡೆಯುವ ಜಾಗದಿಂದ ನೇರ ಪ್ರಸಾರ ಆಗತ್ತೆ. ರಾಸಲೀಲೆ ದೃಶ್ಯಗಳನ್ನ ಶಾಸಕ ಮುನಿರತ್ನ ಲೈವ್ ನೋಡ್ತಾನೆ. ರಾಸಲೀಲೆ ನಡೆಯುವ ಕೊಠಡಿಯಲ್ಲಿ ಒಂದು ಕ್ಯಾಮ್ರಾ ಅಲ್ಲ, ಹಲವು ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿರ್ತಾನೆ. ಆಧುನಿಕ ಕ್ಯಾಮ್ರಾಗಳನ್ನ ಈ ಕೊಠಡಿಗೆ ಮುನಿರತ್ನ ಟೀಮ್ ಅಳವಡಿಕೆ ಮಾಡುತ್ತೆ. ಅಲ್ಲಿ ರಾಸಲೀಲೆ ನಡೀತಾ ಇದ್ರೆ ಇಲ್ಲಿ ಮುನಿರತ್ನ ಕೂತ್ಕೊಂಡು ಲೈವ್ ನೋಡ್ತಿರ್ತಾರೆ. ಶಾಸಕ ಮುನಿರತ್ನ ಅವರ ಕಥೆ ವಿಲಕ್ಷಣ, ವಿಚಿತ್ರ, ಬೆಚ್ಚಿ ಬೀಳಿಸುತ್ತೆ. ಯಾಕೆ ಅಂತಂದ್ರೆ ಇದಕ್ಕೇನೆ ಒಂದು HIV ಪೀಡಿತೆ, ಇನ್ನೊಂದು ಕಡೆ ಅದನ್ನ ಲೈವ್ ನೋಡೋದು. ಇದ್ಯಾವುದು ನಾನು ಆಗ್ಲೇ ಹೇಳ್ದಂಗೆ ಕಪೋಲ ಕಲ್ಪಿತ ಕಥೆಗಳಲ್ಲ, ದಾಖಲೆ ಸಮೇತ ಶಾಸಕ ಮುನಿರತ್ನ ಅವರನ್ನ ನಿಮ್ಮ ಮುಂದೆ ಬಟ್ಟ ಬಯಲು ಮಾಡ್ತಾ ಇದ್ದೀವಿ. ಶಾಸಕ ಮುನಿರತ್ನನ ಹನಿ ಟ್ರ್ಯಾಪ್ ದಾಖಲೆಗಳು ನಮಗೆ ಲಭ್ಯ ಆಗಿದೆ. ಮುನಿರತ್ನನ ಭೂಗತ ಲೋಕದ ದಾಖಲೆಗಳು ಪವರ್ ಟಿವಿಯಲ್ಲಿದೆ. ಪವರ್ ಟಿವಿಗೆ ಸಿಕ್ಕಿತ್ತು ಮುನಿರತ್ನನ ಹನಿ ಟ್ರ್ಯಾಪ್ ಕುರಿತ ಮಾಹಿತಿ 5 ತಿಂಗಳ ಹಿಂದೆ. ಆದರೆ ಆ ಹನಿ ಟ್ರ್ಯಾಪ್ ಮಾಹಿತಿಯ ಸತ್ಯಾಸತ್ಯತೆಯನ್ನ ಅಗಿಯೋದಕ್ಕೆ, ಆಳ ಅಗಲ ತಿಳಿಯೋದಕ್ಕೆ ನಿಮ್ಮ ಪವರ್ ಟಿವಿಯ ಟೀಮ್ ಮುಂದಾಗುತ್ತೆ. ಹಲವು ತಿಂಗಳುಗಳಿಂದ ಮುನಿರತ್ನನ ಹಿಂದೆ ಬೀಳುತ್ತೆ ನಿಮ್ಮ ಪವರ್ ಟಿವಿ. ಮುನಿರತ್ನ ಅವರ ಪ್ರತಿ ಚಲನವಲನಗಳ ಬಗ್ಗೆ ನಿಗಾ ವಹಿಸುತ್ತೆ ಪವರ್ ಟಿವಿ. ನೂರಾರು ಜನರನ್ನ ಮಂಗ ಮಾಡುವ ವ್ಯಕ್ತಿ, ನೂರಾರು ಜನರನ್ನ ತನ್ನ ಬಲೆಗೆ ಬೀಳಿಸಿಕೊಳ್ಳುವ ವ್ಯಕ್ತಿಯನ್ನ ಪ್ರತಿನಿತ್ಯ ಆತನ ಚಲನವಲನ, ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಹೇಗಿರುತ್ತೆ, ಫೋನ್ ಕಾಲ್ ಯಾರ್ಯಾರಿಗೆ ಹೋಗುತ್ತೆ, ಯಾರ್ಯಾರ ಜೊತೆ ಏನೇನು ಮಾತಾಡ್ತಾನೆ, ಇವೆಲ್ಲವನ್ನ ದಾಖಲೆಗಳ ಸಮೇತ ನಾವು ಹಿಡಿದಿಟ್ಕೊಂಡಿದ್ದೀವಿ. ಅವೆಲ್ಲವನ್ನ ನಿಮ್ಮ ಮುಂದೆ ಇಡುವ ಮುನ್ನ ಮತ್ತೊಬ್ರು ಮಾತಾಡ್ತಾರೆ, ಮತ್ತೊಂದಿಷ್ಟು ಸ್ಫೋಟಕ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾರೆ. ಮುಂದಿನ ಬೈಟ್, ಮುಂದಿನ ಸಾಕ್ಷ್ಯ ನಿಮಗಾಗಿ. ಸುಮಾರು ಒಂದು ಮುನಿರತ್ನನ ಜೊತೆ ಒಂದು ಫ್ರೆಂಡ್ಶಿಪ್ ಇದೆ ನಮಗೆ. ಆರಂಭದಲ್ಲಿ ಆತ ಭಾರಿ ಒಳ್ಳೆ ಮನುಷ್ಯ, ಫಿಲಮ್ ಪ್ರೊಡ್ಯೂಸರು, ಕಾಂಟ್ರಾಕ್ಟ್ರು, ಸಮಾಜ ಸೇವೆ ಮಾಡೋದವನು. ಸೊ ಇಂಥವ್ರ ಜೊತೆ ಇದ್ದರೆ ನಮಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತೇಳಿ ಅವತ್ತೊಂದು ಸಹವಾಸ ಮಾಡಿದ್ವಿ. ಆಮೇಲೆ ಅವ್ರು ರಾಜಕೀಯದಲ್ಲಿ ಬಂದು ಕಾರ್ಪೊರೇಟರಾಗಿ MLA ಆಗಿ ಜೊತೆ ಒಡನಾಟ ಜಾಸ್ತಿ ಆಯಿತು. ಯಾಕಂದ್ರೆ ನಾನು ರಾಜಕೀಯದಲ್ಲಿ ಇರೋದ್ರಿಂದ, ಅವರು ರಾಜಕೀಯದಲ್ಲಿ ಎಂಟ್ರ್ ಆದ್ರಿಂದ ದಿನ ಅವ್ರ ಜೊತೆ ಸಂಪರ್ಕದಲ್ಲಿ ಇರೋವಂಥ ಒಂದು ಸಮಯ ಬಂತು. ಆವಾಗ ಎಷ್ಟು ಹತ್ರ ಆದ್ನೋ ಆವಾಗ ಗೊತ್ತಾಯಿತು ನನಗೆ ಈತ ಎಷ್ಟು ಭಯಾನಕ ವ್ಯಕ್ತಿ, ಭಯಂಕರವಾದ ವ್ಯಕ್ತಿ ಅಂತೇಳಿ. ಯಾಕಂದರೆ ಯಾವುದೂ ಒಳ್ಳೆಯದು ಮನಸ್ಸಲ್ಲಿ ಒಳ್ಳೆಯ ಗುಣಗಳಿಲ್ಲ. ಸಮಾಜಕ್ಕೆ ಏನಾದರೂ ಕೆಟ್ಟದ್ದು ಏನೆಲ್ಲ ಮಾಡ್ಬೋದು, ಬಡವ್ರಿಗೆ ಏನೆಲ್ಲ ಮಾಡ್ಬೋದು ಅಂತೇಳಿ ತನ್ನ ಸ್ವಾರ್ಥಕ್ಕೆ ನಾನು ಏನೆಲ್ಲ ಯಾರ್ಯಾರನ್ನೆಲ್ಲ ಹೆಂಗೆಲ್ಲ ಬಳಸ್ಕೋಬೋದು ಅಂತೇಳಿ ಕೆಲವೊಂದು 1-2 ಅಲ್ಲ ಪಟ್ಟಿ ಮಾಡಿದ್ರೆ 100 ಅದರಲ್ಲಿ ಒಂದು ವಿಚಾರ ಅಂತ ಹೇಳೋದಂದರೆ, ಈ ಏಡ್ಸ್ ಪೇಷಂಟ್ಸ್ಗಳು ನೀವು ಕೇಳಿರ್ತೀರ. MLAಗಳ ಹತ್ರ, ಕಾರ್ಪೊರೇಟರ್ಗಳ ಹತ್ರ ಸಾಮಾನ್ಯವಾಗಿ ರೋಗಿಗಳು, ಬಡವರು ಹೆಲ್ಪ್ ಕೇಳ್ಕೊಂಡು ಬರ್ತಾರೆ. ಆ ರೀತಿ ಏಡ್ಸ್ ಪೇಷಂಟ್ ಆತನ ಹತ್ರ ಹೆಲ್ಪ್ ಕೇಳ್ಕೊಂಬಂದರೆ ಅದನ್ನೇನು ಮಾಡ್ತಾರೆ, ಅವ್ರು ಕರೆದು ಅವ್ರದ್ದು ಐಡೆಂಟಿ ಕಾರ್ಡ್ ನಂಬರು ಎಲ್ಲ ತೊಗೊಂಡು, ಫೋನ್ ನಂಬರ್ ಎಲ್ಲ ತೊಗೊಳ್ಳಿ ಅಂತ ಒಂದು 2,000 ರೂಪಾಯಿ ಕೊಡೋದು ಅವರಿಗೆ. ಆ ಥರ ಕೊಟ್ಟು ಅವ್ರನ್ನ ನಿರಂತರ ಸಂಪರ್ಕದಲ್ಲಿ ಇಕ್ಕೊಳೋದು. ಆಮೇಲೆ ಅವ್ರಿಗೆ ಹೇಳೋದು, ನಾನು ಕರೆದಾಗ ನೀವು ಬರಬೇಕು, ನಾನೇನಾದರೂ ಹೇಳಿದ್ರೆ ನೀವು ಕೆಲಸ ಮಾಡಬೇಕು ಅಂತೇಳಿ. ನಾವು ಅದನ್ನು ಕಂಡು ಕರೆದು ಏನೋ ಬಡವರಿಗೆ ಏನೋ ಒಂದು ಪೇಷಂಟ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಇದಾಯಿತು.
ಆದರೆ ಒಂದು ಸಮಯದಲ್ಲಿ ಅವರು ಒಂದು ನನ್ನ ಮುಂದೆ ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ರು, ಗಾಬರಿ ಆಗೋಯ್ತು, ಭಯ ಆಗೋಯ್ತು. ಯಾಕಂದರೆ ದೊಡ್ಡ ವ್ಯಕ್ತಿ, ದೊಡ್ಡ ರಾಜಕಾರಣಿ ಮೇಲೆ ಒಂದು ಪ್ರಯೋಗ ರೆಡಿ ಮಾಡಿದ್ರು ನನ್ನ ಕಣ್ಣು ಮುಂದೆ. ನಾನು ಬೆಚ್ಚೋತೋಗ್ಬಿಟ್ಟೆ. ಓ, ಈ ವ್ಯಕ್ತಿ ಜೊತೆ ಇನ್ನು ಮುಂದೆ ಇದ್ದ ಅಂದರೆ ನಮ್ಗೆ ಆಪತ್ತು ಕಟ್ಟಿಟ್ಟು ಬುದ್ಧಿ ಅಂಥೇಳಿ ನಿರಂತರವಾಗಿ ಆತನಿಂದ ದೂರ ಬರೋಂಥ ಸರಿಯಂಥ ಕೆಲಸಗಳನ್ನ ಮಾಡಿ ದೂರ ಬರೋಂಥ ಕೆಲಸ ಆಯಿತು. ಹಾಗಾಗಿ ಇಂಥ ವ್ಯಕ್ತಿಗಳನ್ನ ಮನಸ್ಸಲ್ಲಿ ಎಲ್ಲೋ ಕೊರಿತಾ ಇತ್ತು. ಸಮಾಜಕ್ಕೆ ಎಷ್ಟು ಕೆಟ್ಟದು ಈ ವ್ಯಕ್ತಿಗಳು, ಎಷ್ಟು ಇದರಿಂದ ಇಂಥ ವ್ಯಕ್ತಿಗಳು ಹೆಂಗೆ ಇದನ್ನು ಸಮಾಜದಿಂದ ಇದನ್ನು ಹೊರಗಡೆ ತರೋದನ್ನು ಅಂತ ನಾವು ಯೋಚನೆ ಮಾಡಿದಾಗ ಭಯ ಆಗ್ತಾಯಿತ್ತು. ಸರಿ, ಯಾಕೆ ಬೇಕು ಇವ್ರ ಸಹವಾಸ ಅಂತೇಳಿ ನಾವು ಅದನ್ನೆಲ್ಲ ಹೊರಗಡೆ ಹೇಳಿಲ್ಲ. ಇತ್ತೀಚೆಗೆ ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು ಫ್ಯಾಮ್ಲಿದು ಕೆಲವೊಂದು ಅವ್ರ ಮಗ ಪ್ರಜ್ವಲ್ ರೇವಂತೆಲ್ಲ ಅಶ್ಲೀಲ ವಿಡಿಯೋಗಳೆಲ್ಲ ಬಂದಾಗ ಅದನ್ನು ವಾಹಿನಿಗೆ ತಂದುಕೊಟ್ಟು ಜನಗಳಿಗೆ ತೋರಿಸ್ಕೊಟ್ಟಂಥ ಪವರ್ ಟಿವಿ ಇಂಥ ವಿಚಾರ ಯಾವುದಾದ್ರೂ ಬಂದರೆ ನೇರವಾಗಿ ಸಮಾಜಕ್ಕೆ ತಗೊಂಡು ಬಂದು ಕೊಟ್ಟು ನ್ಯಾಯ ದೊರಕಿಸ್ಕೊಡ್ತಾರೆ ಅನ್ನೋ ವಿಚಾರ ನಮ್ಗೆ ತಿಳಿದಾಗ, ಯಾಕೆ ಇದ್ರೂ ಅವ್ರಿಗೆ ತೋರಿಸ್ಕೊಟ್ಟ ಇದನ್ನು ಇಲ್ಲಿ ನಡೆದಿರೋದನ್ನ ಸಮಾಜಕ್ಕೆ ತಗೊಂಡು ಇದು ಸೊಸೈಟಿಗೆ ಅದನ್ನ ತೋರಿಸ್ಬಾರ್ದು ಅಂತ ನಮ್ಮ ಮನಸ್ಸು ಬಂದಾಗ ಅವ್ರ ಹತ್ರ ವಿಚಾರ ತಿಳಿಸಿದಾಗ, ಆಯ್ತು ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ, ಇಂಥವ್ರನ್ನ ನಾವು ಸಮಾಜದಿಂದ ಅದನ್ನು ಅವ್ರನ್ನ ಇದು ಕೋರ್ಟಿನ ನ್ಯಾಯದ ಮುಂದೆ ತಂದು ನಿಲ್ಲಿಸೋಣ ಅಂಥೇಳಿ ನಮಗೆ ಪವರ್ ಟಿ ವಿಯವರು ನಮ್ಗೆ ಭರವಸೆ ಕೊಟ್ಟ ಮೇಲೆ ನಾವು ಇಲ್ಲಿ ಬಂದಿದ್ದೀವಿ. ಇಂಥದನ್ನು ಸಮಾಜದಿಂದ ಹೊರಟೋದಕ್ಕೆ ಎಲ್ಲರೂ ಕೈ ಜೋಡಿಸಿ ಇಂಥ ವ್ಯಕ್ತಿಗಳನ್ನ ಸಮಾಜದಿಂದ ಹೊರಗಡೆ ಅಟ್ಟಿ ಅವರಿಗೆ ಪನಿಷ್ಮೆಂಟ್ ಇಸ್ಕೊಡೋಂಥದ್ದಲ್ಲಿ ನಾವೆಲ್ಲ ಕೈ ಜೋಡಿಸ್ಬೇಕಂತ ಕೇಳ್ಕೊತೀವಿ.